ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಆಲ್ಯಾಳ್, ವಕೀಲರು ಹಾಗೂ ಕಾನೂನು ಸಲಹೆಗಾರರು, ತುಮಕೂರು. ಇವತ್ತಿನ ವಿಚಾರ ಏನಂತಂದರೆ, ಭಾಳಷ್ಟು ಜನ ನನಗೆ ಮೆಸೇಜ್ಗಳನ್ನು ಮಾಡಿದರು. ಲಾಸ್ಟ್ ನಾನು ವಿಡಿಯೋ ಮಾಡಿದ ನಂತರದಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಹಾಕಿದರು. ಸರ್, ಪೊಲೀಸ್ನವರು ಪೊಲೀಸ್ ಠಾಣೆಯಿಂದ ಫೋನ್ ಮಾಡಿ ಕರೆದಾಗೆ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೋಬೇಕು, ನಾವು ಏನನ್ನು ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂಥೇಳಿ ನನಗೆ ಹೇಳಿದರು. ಆದ್ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ, ಯಾವುದೋ ಒಂದು ಸ್ಥಿತಿಯಲ್ಲಿ, ಯಾವುದೋ ಒಂದು ಅವಶ್ಯಕ ಮಾಹಿತಿಗಾಗಿ ಅಥವಾ ನಿಮ್ಮಿಂದ ಏನಾದರೂ ಹೇಳಿಕೆಗಳನ್ನು ಪಡಿಬೇಕಾದಾಗ, ಇನ್ನಿತರ ಯಾವುದೇ ಚಟುವಟಿಕೆಗಳಿಗಾಗಿ ಪೊಲೀಸ್ನವರು ನಿಮಗೆ ದೂರವಾಣಿ ಕರೆ ಮಾಡಿ ನೀವು ಪೊಲೀಸ್ ಠಾಣೆಗೆ ಬನ್ನಿ ಅಂತ ಕರೆದಾಗ ನೀವು ಗಾಬರಿಗೊಳಗಾಗ್ತೀರ. ದಯವಿಟ್ಟು ಈ ಕೆಲಸವನ್ನು ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಗಾಬರಿ ಆಗುವಂಥ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಕೈಗೊಂಡಿರಲ್ಲ. ಯಾವ ಸಂದರ್ಭದಲ್ಲಿ ಪೊಲೀಸ್ನವರು ನಿಮ್ಮ ಮೇಲೆ ದೂರವಾಣಿ ಕರೆ ಮಾಡದೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಮತ್ತು ನಿಮ್ಮನ್ನು ದಸ್ತಗೀರು ಮಾಡ್ತಾರೆ ಅನ್ನುವಂಥದ್ದು ವಿಚಾರ ಬರುತ್ತೆ ಅಂತಂದರೆ, ನೀವು ಯಾವುದಾದ್ರೂ ಮರ್ಡರ್ ಕೇಸಲ್ಲಿ ಸಿಲ್ಕಾಕೊಂಡಿದ್ರೆ, ಅಥವಾ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಏನಾದರೂ ಇದ್ದರೆ, ಅಥವಾ ಯಾವುದಾದ್ರೂ ರೇಪ್ ಕೇಸಲ್ಲಿದ್ದರೆ, ಯಾವುದಾದ್ರೂ ದೊಡ್ಡದಾದಂಥ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡಿದ್ದಾಗ ಮಾತ್ರ ನಿಮಗೆ ದೂರವಾಣಿ ಕರೆ ಮಾಡದೆ ಅವ್ರು ಏನು ಮಾಡ್ತಾರೆ ಅಂದರೆ ಬಂದುಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಕೆಲವೊಂದು ಪ್ರೊಸೀಜರ್ಸ್ಗಳು ಇರ್ತದೆ. ಆದರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ನವ್ರು ನಿಮ್ಮ ದೂರವಾಣಿ ಕರೆ ಮಾಡಿ ಕರೆದಾಗ ನೀವು ಆ ಮಾಹಿತಿಯನ್ನು ಅವ್ರ ಕಡೆಯಿಂದ ತಿಳ್ಕೋಬೇಕು. ಇಲ್ಲ ನಿಮಗೂ ಒಂದು ವೇಳೆ ತಿಳಿದುಕೊಳ್ಳಲು ಸಾಧ್ಯ ಆಗದೇ ಇದ್ದರೆ, ಯಾವಾಗ ಪೊಲೀಸ್ನವ್ರು ನಿಮಗೆ ದೂರವಾಣಿ ಕರೆ ಮಾಡಿ ಇವತ್ತು ನೀವು ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿದರೆ, ನೀವು ಬೇರೆ ಸ್ಥಳದಲ್ಲಿದ್ದರೆ ಅಥವಾ ಇವತ್ತು ಹೋಗೋಕ್ಕೆ ಸಾಧ್ಯ ಆಗದೇ ಇದ್ದರೆ ನಾಳೆ ಬರ್ತೀನಿ, ನಾಡಿದ್ದು ಬರ್ತೀನಿ, ಅಥವಾ ಒಂದು 2 ದಿನ ಟೈಮ್ ಕೊಡಿ ಅಂತೇಳಿ ನಿಮ್ಗೆ ಕೇಳೋಕ್ಕೆ ಅವಕಾಶ ಇರ್ತದೆ. ನೀವು ಕೇಳ್ಬೋದು. ಕೇಳಿದ ಆದ ನಂತರದಲ್ಲಿ ನೀವು ಪೊಲೀಸ್ ಠಾಣೆಗೆ ಹಾಜರಾಗ್ಬೋದು. ಹಾಜರಾಗಿ ನೀವು ಹೋಗಿ ಯಾವ ಉದ್ದೇಶಕ್ಕಾಗಿ ಅವರು ದೂರವಾಣಿ ಕರೆ ಮಾಡಿದ್ರು ಅನ್ನೋದನ್ನು ತಿಳಿದುಕೊಳ್ಬೋದು. ನೀವು ಭಾಳಷ್ಟು ಸಂದರ್ಭದಲ್ಲಿ ಏನಾಗಿರ್ತದೆ, ನೀವು ಸಣ್ಣ ಪುಟ್ಟ ಯಾವುದಾದ್ರು ಜಗಳಗಳನ್ನು ಮಾಡ್ಕೊಂಡಿರ್ತೀರಿ, ಅಕ್ಕಪಕ್ಕ ಮನೆಯವ್ರ ಜೊತೆಗಾಗಿರಲಿ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಊರಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಅಥವಾ ಯಾವುದೋ ಒಂದು ಪ್ರದೇಶಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳಾಗಿದ್ದರೆ, ಅಥವಾ ಯಾವುದೋ ಹಲವಾರು ರೀಸನ್ಗಳಿಗಾಗಿ ಪೊಲೀಸ್ನವ್ರು ನಿಮ್ಮನ್ನು ಪೊಲೀಸ್ ಠಾಣೆಗೆ ಕರೆದಿರ್ಬೋದು. ಆ ಸಂದರ್ಭದಲ್ಲಿ ನೀವು ಪೊಲೀಸ್ ಠಾಣೆಗೆ ಹೋಗಿ ನೀವು ಯಾವ ವಿಚಾರಕ್ಕಾಗಿ ಪೊಲೀಸ್ನವ್ರು ನಿಮ್ಮನ್ನು ಕರೆದಿರ್ತಾರೆ ಅನ್ನೋದನ್ನು ನೀವು ಅಲ್ಲಿ ತಿಳಿದುಕೊಳ್ಬೋದು. ಭಾಳಷ್ಟು ಪ್ರಕರಣಗಳಲ್ಲಿ ಏನಂದರೆ, ಯಾವುದಾದ್ರೂ ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಮಾತ್ರ ಯಾವುದಾದ್ರೂ ಒಂದು NC ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ಯಾರಾದರೂ ದೂರು ಕೊಟ್ಟಿದ್ರೆ ಮಾತ್ರ ಪೊಲೀಸ್ನವ್ರು ಕರೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾದಂಥ ಭಯ ಪಡದೆ ನೀವು ಅಥವಾ ನಿಮ್ಮ ವಕೀಲರನ್ನು ಜೊತೆಗೂಡಿಕೊಂಡು ಅಥವಾ ನೀವೇ ಹೋಗಿ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸ್ಬೋದು. ಯಾವ ಕಾರಣಕ್ಕಾಗಿ ನೀವು ನಮ್ಮನ್ನು ಠಾಣೆಗೆ ಕರೆದಿದ್ದೀರಿ ಎಂಬುದನ್ನು ವಿಚಾರಿಸ್ಬೋದು. ಅದರ ಜೊತೆಗೆ ಯಾರಾದರೂ ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಅಲಿಗೇಷನನ್ನು ಮಾಡಿದ್ದಾರೆ ಅಂತಂದಾಗ ನೀವು ಅದನ್ನು ಪೊಲೀಸ್ನವ್ರಿಗೆ ಕೇಳೋದ್ರ ಮೂಲಕ ತಿಳಿದುಕೊಳ್ಬೋದು. ತಿಳಿದುಕೊಂಡ ನಂತರದಲ್ಲಿ ಅದು ಏನಾಗೈತಿ ಏನಿಲ್ಲ ಅನ್ನೋದನ್ನು ನೀವು ಪರಿಶೀಲನೆ ಮಾಡಿಕೊಂಡು ಮುಂದಿನ ಒಂದು ಕ್ರಮವನ್ನು ಕೈಗೊಳ್ಬೋದು. ಒಂದು ವೇಳೆ ನೀವೇನಾದರೂ ಯಾವುದಾದ್ರೂ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಪಾಲ್ಗೊಂಡಾಗ ನಿಮಗೆ ಮತ್ತು ಎದುರಾಳಿಗಳಿಗೆ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ನಿಮಗೂ ಕೂಡ ಗಾಯಗಳಾಗಿದ್ದರೆ, ಅವ್ರಿಗೂ ಗಾಯಗಳಾಗಿದ್ದರೆ, ಸಣ್ಣ ಪುಟ್ಟ ಗಲಾಟೆ ಆಗಿದ್ದರೆ, ಈಗ ಅವರು ಹೋಗಿ ದೂರು ಕೊಟ್ಟಿದ್ದಾರೆ ಅಂತ ಅಂದಾಗ ನಿಮಗೆ ಪೊಲೀಸ್ನವರು ಆ ದೂರಿನ ಮೇಲೆಗೆ ನಿಮಗೆ ಅವರು ಪೊಲೀಸ್ ಠಾಣೆಗೆ ಕರೆದಿರ್ತಾರೆ. ಆಗ ನೀವು ಕೂಡ ಏನಂತಂದರೆ ಪ್ರತಿ ದೂರನ್ನು ಸಲ್ಲಿಸ್ಬೋದು. ನಿಮ್ಮ ಮೇಲೆ ಕೂಡ ಗಲಾಟೆ ಆಗಿದ್ದರೆ ಪ್ರತಿ ದೂರನ್ನು ನೀವು ಅವತ್ತು ಪೊಲೀಸ್ನವ್ರು ಕರೆದಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪ್ರತಿ ದೂರನ್ನು ಸಲ್ಲಿಸ್ಬೋದು. ಆ ಪ್ರತಿ ದೂರನ್ನು ಸಲ್ಲಿಸಿದಾಗ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂದರೆ ಇಬ್ಬರನ್ನು ಕೂಡಿಸ್ಬಿಟ್ಟು ವಿಚಾರಣೆ ಮಾಡಿಬಿಟ್ಟು ಅವರು ಆ ಸದರಿ ಪ್ರಕರಣವನ್ನು ಎಚ್ಚರಿಕೆಯನ್ನು ನೀಡಿ ಸದರಿ ಪ್ರಕರಣವನ್ನು ಮುಕ್ತಾಯಗೊಳಿಸ್ತಾರೆ. ಭಾಳಷ್ಟು ಪ್ರಕರಣ, ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಮಾತ್ರ ಪೊಲೀಸ್ನವ್ರು ನಿಮಗೆ ದೂರವಾಣಿ ಕರೆ ಮಾಡಿ ನಿಮ್ಮನ್ನು ಪೊಲೀಸ್ ಠಾಣೆಗೆ ಬರೋಕ್ಕೆ ತಿಳಿಸ್ತಾರೆ. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಪ್ರಕರಣಗಳಲ್ಲಿ ನೀವು ಸಾಕ್ಷಿದಾರರಾಗಿದ್ದರೆ ಅಥವಾ ವಿಚಾರಣಾ ಸಂದರ್ಭದಲ್ಲಿ ಏನಾದರೂ ಹೇಳಿಕೆಗಳನ್ನು ನೀಡಿದರೆ, ಮತ್ತೊಂದು ಸಾರಿ ಹೇಳಿಕೆ ತಗೋಬೇಕಾದಾಗ ಅಥವಾ ಸಾಕ್ಷಿಗಳ ಹೇಳಿಕೆಗಳನ್ನು ತೆಗೆದುಕೊಳ್ಬೇಕಾದಾಗ ಕೂಡ ಪೊಲೀಸ್ನವ್ರು ಕರಿತಾ ಇರ್ತಾರೆ. ನೀವು ಆ ಸಂದರ್ಭದಲ್ಲಿ ಹೋಗಿ ನಿಮ್ಗೇನು ಗೊತ್ತಿರುತ್ತೋ ಆ ಒಂದು ಹೇಳಿಕೆಯನ್ನು ಹೇಳಿ ವಿಚಾರವನ್ನು ತಿಳಿಸ್ಬರ್ಬೇಕಾಗತ್ತೆ. ಅದಕ್ಕಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಠಾಣೆಯಿಂದ ಕಾಲ್ ಬಂದ ತಕ್ಷಣ ಏನು ಮಾಡ್ತಾರಂತ ಹೆದರುವಂಥ ಒಂದು ಪ್ರಮೇಯ ಮಾಡಿಕೊಂಡು ಅಥವಾ ಹೆದರ್ಕೊಂಡು ಇರ್ತಾರೆ. ಇದನ್ನು ದಯವಿಟ್ಟು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಪ್ರಕರಣ ಇರಲಿ, ಯಾವುದೇ ಒಂದು ಸಾಕ್ಷಿಯ ಹೇಳಿಕೆ ತಗೊಳ್ಳೋದಿರಲಿ ಅಥವಾ ಒಂದು ವಿಚಾರಣೆ ಮಾಡೋದಿರಲಿ, ನೀವು ಯಾವುದೇ ರೀತಿ ಭಯ ಪಡದೆ ಪೊಲೀಸ್ ಠಾಣೆಗೆ ಹೋಗ್ರಿ. ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಅವರು ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಮತ್ತು ಯಾವ ಸಂದರ್ಭದಲ್ಲಿ ಪೊಲೀಸ್ನವರು ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತಂದರೆ, ಯಾವುದಾದ್ರೂ ನಾನ್ ಬೇಲೇಬಲ್
ಕ್ರೈಮಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ, ಪ್ರಕರಣದಲ್ಲಿ ನೀವು ತೊಡಗಿದ್ರೆ ಮತ್ತು ನಿಮ್ಮ ಮೇಲೆ FIR ಆಗಿದ್ದರೆ, ಆ ಸಂದರ್ಭದಲ್ಲಿ ನಿಮ್ಮ ದೂರವಾಣಿ ಕರೆ ಮಾಡಿ ಅದು ತಿಳಿಸೋದು ಮಾಡೋದಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನಾಗುತ್ತೆ ಅಂತಂದರೆ, ಈ ಬೇಲೇಬಲ್ ಅಫೆನ್ಸ್ಗಳಲ್ಲಿ ಭಾಳಷ್ಟು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮನ್ನು ಅರೆಸ್ಟ್ ಮಾಡುವಂಥ ಒಂದು ಪ್ರಮೇಯ ಬರೋದಿಲ್ಲ. ಭಾಳಷ್ಟು ಬೇಲೇಬಲ್ ಪ್ರಕರಣಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನು ಕರೀತಾರೆ, ವಿಚಾರಣೆ ಮಾಡ್ತಾರೆ, ಸ್ಟೇಷನ್ ಬೇಲ್ ತೊಗೋಬೋದು ಅಥವಾ ನೀವು ಕೋರ್ಟಿಗೆ ಹೋಗಿ ಬೇಲನ್ನು ತೆಗೆದುಕೊಳ್ಬೋದು. ಹೀಗಾಗಿ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ಪೊಲೀಸ್ ಠಾಣೆಗೆ ನಿಮ್ಮನ್ನು ಕರೆದಾಗ, ನೀವು ಪೊಲೀಸ್ ಠಾಣೆಗೆ ಬಂದು ನಿಮ್ಮ ಮೇಲೆ ದೂರು ಬಂದಿದೆ ಅಂತಂದಾಗ, ಅಥವಾ ನೀವು ವಿಚಾರಣೆಗೆ ಹಾಜರಾಗಿ ಅಂತಂದಾಗ, ಅಥವಾ ನಿಮ್ಮಿಂದ ಸ್ವಲ್ಪ ಹೇಳಿಕೆಗಳನ್ನು ನಾವು ಪಡಿಬೇಕಾಗಿದೆ, ಅದಕ್ಕಾಗಿ ನೀವು ಪೊಲೀಸ್ ಠಾಣೆಗೆ ಬನ್ನಿ ಅಂತಂದಾಗ ಯಾವುದೇ ರೀತಿ ಹೆದರದೆ ಪೊಲೀಸ್ ಠಾಣೆಗೆ ನೀವು ಹೋಗ್ರಿ. ಅಂಥ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಅವ್ರು ಕರೆದ ತಕ್ಷಣವೇ ಇವತ್ತೇ ಹೋಗಬೇಕು, ಈಗಲೇ ಹೋಗಬೇಕು ಅನ್ನುವಂಥ ಒಂದು ಯಾವುದೇ ರೀತಿಯಾದಂಥ ಪ್ರಮೇಯ ಇಲ್ಲ. ನಿಮ್ಗೆ ಸಮಯ ಸಿಕ್ಕಾಗೆ, ಅಂದರೆ ಇವತ್ತು ಹೋಗೋಕ್ಕೆ ಆಗದೆ ಇದ್ದರೆ ನಾಳೆ ಅಥವಾ ಒಂದು 2 ದಿನ ಟೈಮ್ ತೊಗೊಂಡು ನೀವು ಹೋಗೋಕ್ಕೆ ಕೂಡ ಅವಕಾಶ ಇರುತ್ತೆ. ಈ ಯಾವುದೇ ಕಾರಣಕ್ಕೂ ನೀವು ಭಯ ಪಡಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಪೊಲೀಸರು ಕರೆದಾಗ ಅಥವಾ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೇನಾದರೂ ಒಂದು ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9900885216ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ನೀಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.